ಕರ್ನಾಟಕ ರಾಜ್ಯ ಬಂಡವಾಳ ಸಂಘದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಸಂಘವನ್ನು ಅಥವಾ ನಮ್ಮ ಇಲ್ಲಿಂದ ಯಾರು ಡೈರೆಕ್ಟರ್ನಾಗಿ ರಾಜ್ಯ ಸಂಘಕ್ಕೆ ಹಾಕೊಂಡಿಲ್ಲ. ಕಾರಣ ನನ್ನನ್ನೇನಾದರೂ ರಾಜ್ಯ ಸಂಘಕ್ಕೆ ಹಾಕಿದ್ರೆ ಅವನು ಎಲ್ಲಿ ರಾಜ್ಯಾಧ್ಯಕ್ಷ ಆಗೋಗ್ತಾನೋ ಅನ್ನೋ ಒಂದು ಭಯ ಅವರಲ್ಲಿ ಇರ್ಬೋದು. ಆದರೆ ಒಂದಂತೂ ನಿಜ, ಇನ್ನು 1 ವರ್ಷದೊಳಗಡೆ ನಾವು ರಾಜ್ಯ ಸಂಘಕ್ಕೆ ಬಂದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಜನಗಳು ನಮಗೆ ಬೆಂಬಲ ಕೊಡ್ತಿದ್ದಾರೆ. ಇನ್ನು 1 ವರ್ಷದಲ್ಲಿ ಆ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಕುಳಿತುಕೊಂಡು ಕರ್ನಾಟಕದನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಧಿಸ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ವಿಚಾರನ ದೃಢವಾಗಿ ನೀವು ಮುಂದೆ ಹೇಳ್ತಾ ಇದ್ದೀನಿ. ಯಥಾ ರಾಜ ತಥಾ ಪ್ರಜಾ ಅಂತಾರೆ. ರಾಜ ಹೇಗಿರ್ತಾರೋ ಪ್ರಜೆಗಳು ಹಾಗಿರ್ತಾರಂತೆ. ನಮ್ಮ ಸುಮಾರು 13 ವರ್ಷದಿಂದ ಒಬ್ಬರು ರಾಜ್ಯಾಧ್ಯಕ್ಷರು ಇದ್ದಾರೆ. ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಕೊಡುಗೆ ಇಲ್ಲ. ನಮ್ಮ ರಾಮನಗರಕ್ಕೆ ಏನು ಮಾಡಿದ್ದಾರೆ? ಡೋಬಿಂಗ್ ಮಾಡಿಸಿದಾರಾ? ಹೋಗ್ಲಿ ಒಂದು ಸಮುದಾಯ ಭವನ ಮಾಡಿಸ್ಕೊಟ್ಟಿದ್ದಾರಾ? ಯಾರು ಬಡವರಿಗೆ ಸಹಕಾರ ಅಂತಕ್ಕಂಥದ್ದಿಲ್ಲ. ಚುನಾವಣೆಯ ಸಮಯದಲ್ಲಿ ಮಾತ್ರ ಫೋನ್ ಮಾಡಿ ಕರೆಯುವಂಥದ್ದು ಆ ವ್ಯವಸ್ಥೆ ಇದೆ. ನಮಗೆ ರಾಜಕೀಯವಾಗಿ ಆಗಲಿ ಅಥವಾ ನಮ್ಮ ಪೋಸ್ಟ್ಗೋಸ್ಕರ ಆಗಲಿ ಬೇಡ. ನಮ್ಮ ಸಮುದಾಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂದರೆ ಉತ್ತಮವಾದಂಥ ವ್ಯಕ್ತಿ ಅಧ್ಯಕ್ಷನಾಗಬೇಕು. ಆಗ ರಾಜ ಹೇಗಿರ್ತಾನೋ ಪ್ರಜೆಗಳು ಹಾಗಿರ್ತಾರೆ. ಈಗಿರ್ತಂಥ ರಾಜ್ಯಾಧ್ಯಕ್ಷರು ಹೇಗೆ ಮಾಡ್ತಾ ಇದ್ದಾರೆ ಅಂದರೆ, ಮೊಹಮ್ಮದ್ ಬಿನ್ ತಗುಲಕ್ ಅವರು ಯಾವ ರೀತಿ ರಾಜ್ಯಭಾರ ನಡೆಸಿದ್ರು ಆ ರೀತಿ ಮಾಡುವಂಥ ರೀತಿಯಲ್ಲಿ ನಾನು ಕಾಣ್ತಾ ಇದೆ. ಉತ್ತಮವಾದಂಥ ಪ್ರಜೆ ಉತ್ತಮ ಆಗಬೇಕು ಅಂದರೆ ರಾಜ ಕರೆಕ್ಟಾಗಿರಬೇಕು. ಬಂಡವಾಳರಿಗೆ ರಾಜ ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಯಾರು ಅಧ್ಯಕ್ಷರು ಅಂತ ನೇಮಿಸ್ತೀವಿ, ಸರಿಯಾದ ರೂಪದಲ್ಲಿ ನಮ್ಮ ಬಂಡವಾಳಕ್ಕೆ ಸ್ಪಂದಿಸ್ತಾ ಇಲ್ಲ. ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಕೂಡ ಮಾತಾಡ್ಕೊಂಡಿದ್ದಾರೆ. ಇನ್ನು ಹತ್ತಿರದಲ್ಲಿ ಅವ್ರಿಗೆ ಕೆಳಗಿಳಿಸ್ತಾರೆ ಅಂತ ನಂಬಿಕೆ ನನಗಿದೆ. ಕೆಳಗಿಳಿಸ್ತಾ ಇದ್ದಾರೆ. ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಗೆದ್ದರು. ಆದರೆ 2ನೇ ಬಾರಿ ಗೆದ್ದಾಗ ನಾನು ಅಂತ ಅಹಂಕಾರ ಅವರಲ್ಲಿ ಬಂತು. 3ನೇ ಬಾರಿ ಗೆದ್ದಾಗ ನಾನೊಬ್ಬನೇ ಧೀರ, ನನ್ನ ಬಿಟ್ಟರೆ ಇನ್ನೇನು ಇಲ್ಲ ಅಂತಕ್ಕಂಥ ಅಹಂಕಾರ ಅವರಲ್ಲಿ ತುಳಿದಿದೆ, ಅವರಲ್ಲಿದೆ. ಸೊ ಅದು ಯಾಕೆ ಅಂತಂದರೆ, ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹಾಸ್ಟೆಲ್ ಅಂತಕ್ಕಂಥ ಇದು ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಹಣ ಹೆಚ್ಚಾಗಿ ಪೋಲಾಂಗ್ ಅನ್ನೋ ದೃಷ್ಟಿಯಿಂದ ಇನಾಮಿನೇಟ್ ಆಗಲಿ ಎಲೆಕ್ಷನ್ನು, ಚುನಾವಣೆಗೆ ಖರ್ಚು ಮಾಡೋದು ಬೇಡ ಅಂತ ಎಲ್ಲ ಪದಾಧಿಕಾರಿಗಳು ತೀರ್ಮಾನ ಮಾಡಿ ಚುನಾವಣೆಗೆ ಕೈ ಹಾಕಿದ್ರು. ಅದಾದ ನಂತರ ಚುನಾವಣೆ ನಡೀಬೇಕಾದ್ರೆ ಒಬ್ಬೊಬ್ಬರಿಗೆ ಇಂದಿಂದ ಪೋಸ್ಟ್ ಅಂತ ಕ್ರಿಯೇಟ್ ಮಾಡಿದರು. ಹಾಗಾಗಿ ಅವಿರೋಧವಾಗಿ ಆಯ್ಕೆ ಆದರೂ ಹೊರತು ನಮ್ಮ ರಾಜ್ಯಾಧ್ಯಕ್ಷರು ಚುನಾವಣೆಯಿಂದ ಗೆದ್ದಿದ್ದಲ್ಲ. ಚುನಾವಣೆಯಿಂದ ಗೆದ್ದರೆ ಯಾವುದೋ ಒಬ್ಬ ಉತ್ತಮವಾದಂಥ ವ್ಯಕ್ತಿ ಅಲ್ಲಿ ಆ ಜಾಗದಲ್ಲಿ ಕೂತ್ಕೊಳ್ತಾನೆ ಅಂತ ನಂಬಿಕೆ ನಮಗಿದೆ. ಚುನಾವಣೆಗೆ ಅವಕಾಶನೇ ಕೊಟ್ಟಿಲ್ಲ.